ಒಟ್ನಲ್ಲಿ ಧರ್ಮಸ್ಥಳ ರಹಸ್ಯವನ್ನ ಭೇದಿಸೋದಕ್ಕೆ ಎಸ್ಐಟಿ ಟೀಮ್ ಈಗಾಗಲೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದು ತನಿಖೆ ಶುರುವಾಗಿದೆ. ಕೇಸ್ ಫೈಲ್ ಕೂಡ ಹಸ್ತಾಂತರ ಆಗಿದೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್, ಧರ್ಮಸ್ಥಳ ಪ್ರಕರಣ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಹಲವು ರಹಸ್ಯಗಳನ್ನ ಈಗ ಎಸ್ಐಟಿ ಟೀಮ್ ಭೇದಿಸಬೇಕಾಗಿದೆ. ಸೊ ಧರ್ಮಸ್ಥಳಕ್ಕೆ ಈಗಾಗಲೇ ಎಂಟ್ರಿ ಕೊಟ್ಟಿದ್ದು ಮೊದಲ ಹಂತವಾಗಿ ಏನೆಲ್ಲ ನಡೀತಾ ಇದೆ ಬೆಳವಣಿಗೆ? ಶ್ವೇತಾ, ಹೌದು, ಈಗಾಗಲೇ SIT ತನಿಖಾ ತಂಡ ಧರ್ಮಸ್ಥಳಕ್ಕೆ ಆಗಮಿಸಿರುವಂಥದ್ದು. ಮಂಗಳೂರಿನಲ್ಲಿ ಅವರ ಒಂದು ತಂಡ ಅದರ ಕಾರ್ಯಾಚರಣೆಗಳ ಬಗ್ಗೆ ಸುದೀರ್ಘ ಸಭೆಗಳನ್ನು ನಡೆಸ್ತಾ ಇದೆ. ಅನುಚೇತ್ ಅವರ ನೇತೃತ್ವದಲ್ಲಿ ತನಿಖಾಧಿಕಾರಿಯಾಗಿ ಈಗಾಗಲೇ ಜಿತೇಂದ್ರ ದಯಾಮ್ ಅವರ ನೇಮಕ ಆಗಿರುವಂಥದ್ದು. ಹಾಗಾಗಿ ಅಧಿಕೃತವಾಗಿ ಅವರ ನೇಮಕದ ಬೆನ್ನಲ್ಲೇ ಅವರು ನಿನ್ನೆ ರಾತ್ರಿ ಧರ್ಮಸ್ಥಳಕ್ಕೆ ಬಂದಿದ್ರು. ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳ ಠಾಣೆಯಿಂದ ಅದರ ಠಾಣಾಧಿಕಾರಿ ಸಮರ್ಥ ಅವರೇನಿದ್ದಾರೆ ಅವರಿಂದ ಒಂದು ಕೇಸ್ ಫೈಲ್ ಅನ್ನು ಪಡ್ಕೊಂಡಿದ್ದಾರೆ. ಇನ್ನು ಉಳಿದಿರುವಂಥದ್ದು ಆ ಕೇಸ್ ಫೈಲ್ ಅನ್ನು ಸ್ಟಡಿ ಮಾಡುವಂಥದ್ದು. ಯಾಕಂದ್ರೆ ಯಾವುದೇ ಒಂದು ತನಿಖಾ ಸಂಸ್ಥೆ 4 ಜನ IPS ಅಧಿಕಾರಿಗಳ ನೇತೃತ್ವದಲ್ಲಿ ಈ ರೀತಿಯ ತನಿಖೆಗಳನ್ನು ಮಾಡುವಾಗ ಬಹಳ ಕಾನೂನುಬದ್ಧವಾಗಿ ಮತ್ತು ಸೂಕ್ಷ್ಮ ಪ್ರಕರಣಗಳನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ಆ ಇಡೀ ಕೇಸನ್ನ ಬಹಳ ಗಂಭೀರವಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಅದರ ಅಧ್ಯಯನಗಳ ನಂತರವೇ ಅವರ ಮುಂದಿನ ಪ್ರಕ್ರಿಯೆಗಳು ಆರಂಭ ಆಗಬೇಕಾಗಿರುವಂಥದ್ದು. ಹಾಗಾಗಿ ಈಗ 20 ಜನ ಸಿಬ್ಬಂದಿಗಳನ್ನೇನು ಅವರಿಗೆ ಕೊಟ್ಟಿರುವಂಥದ್ದು, ಅವರ ನೇತೃತ್ವದಲ್ಲಿ ಮಂಗಳೂರಿನ IBಯಲ್ಲೂ ಕೂಡ ನಿರಂತರ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಈ ಸಭೆಗಳಲ್ಲಿ ಆರಂಭದ ಹಂತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ತನಿಖಾ ತಂಡ ಏನಿದೆ ಅವರು ಪ್ರತ್ಯೇಕ IPS ಅಧಿಕಾರಿಗಳಿದ್ರೂ ಕೂಡ ಜಿತೇಂದ್ರ ದಯಾಮ್ ಅವರ ಡೈರೆಕ್ಷನ್ಸ್ ಗಳ ಮೇಲೆ ಆ ಇಡೀ ತನಿಖಾ ತಂಡ ಕೆಲಸ ಮಾಡುತ್ತೆ. ಅವರು ಮೇಲೆ 3 ಜನ ಅಧಿಕಾರಿಗಳಿದ್ದಾರೆ, ಅವರು ಅದನ್ನ ಸೂಪರ್ವಿಷನ್ ಮಾಡುವಂತ ಕೆಲಸಗಳನ್ನಷ್ಟೇ ಮಾಡ್ತಾರೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ, ಈ ತನಿಖಾ ತಂಡಗಳನ್ನ ಬೇರೆ ಬೇರೆ ಟೀಮ್ಗಳಾಗಿ ಮೊದಲಿಗೆ ಪ್ರತ್ಯೇಕವಾಗಿ ಕಳಿಸಲಾಗುತ್ತೆ. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಟೀಮ್ಗಳನ್ನ ಯಾಕೆ ಮಾಡ್ತಾರೆ ಅಂದ್ರೆ, ಈ ಒಂದು ಪ್ರಕರಣ ಕೇವಲ ಕ್ರೈಮ್ ಆಂಗಲ್ ಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಸಾಕ್ಷಿ ದೂರುದಾರ ಅಂತ ಏನ್ ಕರೆಸ್ಕೊಳ್ತಾನೆ ಆತನ ಹಿಸ್ಟ್ರಿಯನ್ನ ಕೂಡ ತಡ್ಕಾಡಬೇಕು. ಯಾಕಂದ್ರೆ ಕೇವಲ ಆತ ಬಂದು ದೂರು ಕೊಟ್ಟಿದ್ದಾನೆ, ಆತ ಅಲ್ಲಿ ಧರ್ಮಸ್ಥಳದಲ್ಲಿ ಈ ಹಿಂದೆ ಇದ್ದ ಅನ್ನುವಂಥದ್ದನ್ನ ಬಹಳ ಬ್ಲೈಂಡ್ ಸ್ಪಾಟ್ ನಲ್ಲಿ ಪೊಲೀಸರು ತನಿಖೆ ಸಂದರ್ಭಗಳಲ್ಲಿ ನಂಬೋದಿಲ್ಲ. ಹಾಗಾಗಿ ಅದಕ್ಕೆ ಬೇಕಾದ ಪೂರಕ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೋಸ್ಕರನೇ ಒಬ್ಬ DYSP ಅಥವಾ ಇನ್ಸ್ಪೆಕ್ಟರ್ ಗ್ರೇಡ್ ನ ಅಧಿಕಾರಿಯನ್ನ ಅದರ ತನಿಖಾ ತಂಡಕ್ಕೆ ನೇಮಿಸ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆತನ ಈವರೆಗಿನ ಹಿಸ್ಟ್ರಿ ಅಂದ್ರೆ 94 ನಿಂದ 2014 ವರೆಗೆ ಆತ ನಾನೇನು 98 ನಿಂದ 2014 ವರೆಗೆ ನಾನು ಧರ್ಮಸ್ಥಳದ ಸ್ವಚ್ಛತಾ ಕಾರ್ಮಿಕನಾಗಿ ಏನ್ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಅಧಿಕೃತ ದಾಖಲೆಗಳಲ್ಲಿ ಬೇಕಾದಂತ ಎಲ್ಲ ರೆಕಾರ್ಡ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸಗಳು ಮತ್ತು ಅಲ್ಲಿರುವಂತಹ ಹಳೆಯ ಸಿಬ್ಬಂದಿಗಳನ್ನ ಕನೆಕ್ಟ್ ಮಾಡಿ ಅವರಿಂದ ಅದರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ಳುವಂತದ್ದು, ಈ ಎಲ್ಲ ಕೆಲಸಗಳನ್ನ ಆ ಒಂದು ಟೀಮ್ ಮಾಡುತ್ತೆ. ಅದರ ಜೊತೆಗೆ ಆತನ ಪೂರ್ವಾಪರಗಳ ಪರಿಶೀಲನೆಗಳು ಕೂಡ ಆಗಬೇಕು. ಯಾಕಂದ್ರೆ ಕೇವಲ ಆತ ಬಂದಿದ್ದಾನೆ ಧರ್ಮಸ್ಥಳದಲ್ಲಿ 98 ನಲ್ಲಿ ಇದ್ದ ಅಂತ ಅನ್ನುವಂಥದ್ದು, 98ರ ಮೊದಲು ಆತ ಎಲ್ಲಿದ್ದ, ಆತನ ವಾಸ್ತವ್ಯದ ಸ್ಥಳ ಯಾವುದು, ಆತ ಹುಟ್ಟಿದ್ದೆಲ್ಲಿ, ಆತನ ವಿದ್ಯಾಭ್ಯಾಸ ಎಲ್ಲಿ, ಆತನಿಗೆ ಏನಾದ್ರೂ ಕ್ರೈಮ್ ಹಿನ್ನೆಲೆ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಬಹಳ ಗಂಭೀರವಾಗಿ SIT ಟೀಮ್ ತನಿಖೆಯನ್ನು ನಡೆಸುತ್ತೆ. ಅದರ ಜೊತೆಗೆ ಆಫ್ಟರ್ 2014 ಅಂದ್ರೆ 2014ರ ಬಳಿಕ ಆತನ ಚಲನವಲನಗಳು ಏನಿತ್ತು, ಆತ ಎಲ್ಲಿದ್ದ, ಯಾವ ಜಾಗದಲ್ಲಿದ್ದ, ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಹೀಗೆ ಬೇರೆ ಬೇರೆ ಆಯಾಮಗಳನ್ನ ಕೇವಲ ಒಬ್ಬ ಸಾಕ್ಷಿ ದೂರುದಾರರನ್ನ ಕೇಂದ್ರೀಕರಿಸಿ ಆರಂಭದಲ್ಲಿ ಆ ತನಿಖೆಯನ್ನ ಈ ಟೀಮ್ ಮಾಡುತ್ತೆ. ಇದೆಲ್ಲವೂ ಒಂದು ಆಂಗಲ್ ಆದ್ರೆ, ಆ ನೆಕ್ಸ್ಟ್ ಆಂಗಲ್ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಗಳನ್ನ ಬಹಳ ಕ್ಲಿಯರ್ ಆಗಿ ಕಲೆಕ್ಟ್ ಮಾಡುವಂತದ್ದು, ಎಲ್ಲಿ ಏನು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಸಿಗುತ್ತೆ ಅದೆಷ್ಟನ್ನು ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ಹಂತಗಳಲ್ಲಿ ತನಿಖೆ ಯಾವ ಹಂತಕ್ಕೂ ಕೂಡ ಮುಟ್ಟಬಹುದು. ಆ ಸಮಾಧಿ ಅಗೆಯುವ ಪ್ರಕ್ರಿಯೆಗಳ ಬಳಿಕ, ಯಾಕಂದ್ರೆ ಸಮಾಧಿ ಅಗೆಯುವವರೆಗೂ ಕೂಡ ಪೊಲೀಸರಿಗೆ ಅವಕಾಶಗಳಿರುತ್ತವೆ. ಅವರಿಗೆ ತನಿಖೆಯನ್ನ ಬಹಳ ವಿಳಂಬವಾಗಿ ಮಾಡಿದ್ರು ಕೂಡ ಬಹಳ ಕ್ಲಾರಿಟಿಯಿಂದ ಮತ್ತು ಬಹಳ ಚಾಕಚಕ್ಯತೆಯಿಂದ ಮಾಡುವ ಮತ್ತು ಅತಿ ಸೂಕ್ಷ್ಮವಾಗಿ ಆ ಪ್ರಕರಣವನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದ ಆಯಾಮಗಳನ್ನು ಗುರುತಿಸಿಕೊಳ್ಳುವಂತ ಎಲ್ಲ ಅವಕಾಶಗಳಿರುತ್ತೆ. ಹಾಗಾಗಿ ಸಮಾಧಿ ಅಗೆಯುವ ಮೊದಲು ನಡೆಯಬೇಕಾದ ಅಷ್ಟು ಪ್ರಕ್ರಿಯೆಗಳನ್ನು ಇವತ್ತು ಲಿಸ್ಟ್ ಔಟ್ ಮಾಡಿಕೊಳ್ತಾರೆ. ಲಿಸ್ಟ್ ಔಟ್ ಮಾಡಿಕೊಂಡ ಅಷ್ಟು ಪ್ರಕ್ರಿಯೆಗಳಿಗೆ ಬೇರೆ ಬೇರೆ ತಂಡಗಳನ್ನು ರಚಿಸ್ತಾರೆ. ಆ ತಂಡಗಳಿಗೆ ನಿಗದಿತ ಇಷ್ಟು ದಿನಗಳ ಅವಧಿಗಳನ್ನು ಕೊಟ್ಟು ಆ ಅವಧಿಗಳ ಒಳಗೆ ಅದನ್ನ ಪೂರ್ಣವಾಗಿ ಮುಗಿಸುವ ಪ್ರಕ್ರಿಯೆಗಳಾಗುತ್ತೆ. ಅದರ ಜೊತೆಗೆ ಒಂದು ಟೀಮ್ ಲೀಗಲ್ ಪ್ರೋಸೆಸ್ ಗಳನ್ನ ಮಾಡುವಂಥದ್ದು. ಯಾಕಂದ್ರೆ ಒಂದು ತನಿಖೆಯ ಪ್ರಕ್ರಿಯೆ ಅಂದಾಗ ಅದನ್ನ ಕೋರ್ಟಿನ ಗಮನಕ್ಕೆ ತರಬೇಕು. ಈಗಾಗಲೇ ಆತ 183 ಅಡಿಯಲ್ಲಿ BNS 183 ಹಿಂದೆ 164 ನ ಅಡಿಯಲ್ಲಿ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಒಂದು ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದರ ಆಧಾರದ ಮೇಲೆ ತನಿಖೆ ಮುಂದುವರಿಬೇಕು. ಆ ಲೀಗಲ್ ಪ್ರೋಸೆಸ್ ಗಳನ್ನ ನೋಡ್ಲಿಕ್ಕೂ ಕೂಡ ಒಂದು ತಂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರುತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಭರತ್ರಾಜ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.